ಗೊತ್ತಿಲ್ಲ ಅಂದ್ರೆ ನೀವು ಕೇಳ್ಬೇಕ್ರಿ ಯಾರನ್ನಾದ್ರೂ. ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ರಿ, ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿ ಸರ್. ಅವ್ರಿಗೆ ಹೇಳ್ಬೇಕಲ್ಲ. ಅವ್ರನ್ನೇ ಕೇಳಬೇಕಿತ್ತಲ್ಲ ಬೋರ್ಡ್ ತೆಗಿಬರೋದು. ಬೋರ್ಡ್ ಆಫೀಸರ್ ರಿಪ್ರೆಸೆಂಟೇಟಿವ್ ನೀವು ಇದನ್ನ ಅಲ್ಲಿ ಬೋರ್ಡ್ ಇರ್ತೀವಿ. ಬೋರ್ಡ್ ಅದನ್ನ ಯಾರಿಗಾದ್ರೂ ಇಂಟಿಮೇಷನ್ ಮಾಡಿರಿ ಅದನ್ನ ತೆಗಿಬೇಕು. ಅದ್ರ ಬಗ್ಗೆ ಇಂಟಿಮೇಷನ್ ಮಾಡಿಲ್ಲ ಸರ್. ಯಾಕಂದ್ರೆ ಅದು ನಾ ಹೇಳ್ದು ಸರ್, ಅಲ್ಲಿಂದ ಗಾಡಿ ತೊಗೊಂಡು ಬರ್ಬೇಕಾರೆ ಹತ್ತೈತೆ ಬೆಂಡ್ ಆಗಿ ನಾವು ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನು ನೀಟಾಗಿ ಯಾರಿಗಾದ್ರೂ ಒಂದು ಅವ್ರಿಗೆ ಇಂಟಿಮೇಷನ್ ಮಾಡ್ತೀವಿ. ನನಗೆ ನಿಜ ಹೇಳ್ತೀನಿ ಸರ್, ಅದು ಯಾರು ಇಂಟಿಮೇಷನ್ ನನಗೂ ಗೊತ್ತಿಲ್ಲ ಅಂದ್ರೆ ನೀವು ಕೇಳ್ಬೇಕ್ರಿ ಯಾರನ್ನಾದ್ರೂ. ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ರಿ, ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿ ಸರ್. ಅವ್ರಿಗೆ ಹೇಳ್ಬೇಕಲ್ಲ. ಗೊತ್ತಿಲ್ಲ ಅಂದ್ರೆ ನೀವು ಕೇಳ್ಬೇಕ್ರಿ ಯಾರನ್ನಾದ್ರೂ. ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ರಿ, ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿ ಸರ್. ಅವ್ರಿಗೆ ಹೇಳ್ಬೇಕಲ್ಲ. ಅವ್ರನ್ನೇ ಕೇಳಬೇಕಿತ್ತಲ್ಲ ಬೋರ್ಡ್ ತೆಗಿಬರೋದು. ಬೋರ್ಡ್ ಆಫೀಸರ್ ರಿಪ್ರೆಸೆಂಟೇಟಿವ್ ನೀವು ಇದನ್ನ ಅಲ್ಲಿ ಬೋರ್ಡ್ ಇರ್ತೀವಿ. ಬೋರ್ಡ್ ಅದನ್ನ ಯಾರಿಗಾದ್ರೂ ಇಂಟಿಮೇಷನ್ ಮಾಡಿರಿ ಅದನ್ನ ತೆಗಿಬೇಕು. ಅದ್ರ ಬಗ್ಗೆ ಇಂಟಿಮೇಷನ್ ಮಾಡಿಲ್ಲ ಸರ್. ಯಾಕಂದ್ರೆ ಅದು ನಾ ಹೇಳ್ದು ಸರ್, ಅಲ್ಲಿಂದ ಗಾಡಿ ತೊಗೊಂಡು ಬರ್ಬೇಕಾರೆ ಹತ್ತೈತೆ ಬೆಂಡ್ ಆಗಿ ನಾವು ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನು ನೀಟಾಗಿ ಯಾರಿಗಾದ್ರೂ ಒಂದು ಅವ್ರಿಗೆ ಇಂಟಿಮೇಷನ್ ಮಾಡ್ತೀವಿ. ನನಗೆ ನಿಜ ಹೇಳ್ತೀನಿ ಸರ್, ಅದು ಯಾರು ಇಂಟಿಮೇಷನ್ ನನಗೂ ಗೊತ್ತಿಲ್ಲ ಅಂದ್ರೆ ನೀವು ಕೇಳ್ಬೇಕ್ರಿ ಯಾರನ್ನಾದ್ರೂ. ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ರಿ, ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿ ಸರ್. ಅವ್ರಿಗೆ ಹೇಳ್ಬೇಕಲ್ಲ.